ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಗಸಗಸೆ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ 2 ಚಮಚ ಗಸಗಸೆ, ನಾನಿಲ್ಲಿ ಕಮ್ಮಿ ಕ್ವಾಂಟಿಟಿ ಮಾಡ್ಕೊತಿದ್ದೀನಿ. ಜಾಸ್ತಿ ಬೇಕು ಅನ್ನೋದು 1 to ಡಬಲ್ ಮಾಡ್ಕೊಳ್ಬೋದು. ಇಲ್ಲಿ 2ರಿಂದ 4 ಜನಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಕ್ಕಿ, 1 ಸ್ಪೂನ್ ಅಕ್ಕಿ ಹಾಕಿದ್ದೀನಿ. 4ರಿಂದ 5 ಗೋಡಂಬಿ ಹಾಕಿ, ತುಪ್ಪ ಏನು ಹಾಕಿದ್ದೆ ಸಣ್ಣ ಉರಿಯಲ್ಲಿ ಕಲರ್ ಚೇಂಜ್ ಆಗೋಷ್ಟು, ಸ್ಮೆಲ್ ಬರೋಷ್ಟು ಹುರ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಬೇಕಿದ್ರೆ ಬಾದಾಮಿ ಸಹ ಹಾಕ್ಕೊಳ್ಬೋದು. ನನ್ನ ಹತ್ರ ಇರಲಿಲ್ಲ, ಸೊ ನಾನು ಇಷ್ಟನ್ನೇ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದು ರೆಡಿ ಆಗಿದೆ. ಇಲ್ಲಿ ನಾನು 1.5 ಕಪ್ಪಷ್ಟು ಬೆಲ್ಲ ಮತ್ತು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮುಳುಗೋಷ್ಟು ನೀರು ಹಾಕಿ ಕರಗಿಸ್ಕೊಂಡು ಸೋದಿಸ್ಕೊಳ್ಳಿ. ನನಗೆ ಈ ಥರ ಮಾಡಿದ್ರೆ ಯಾವಾಗಲೂ ಕಂಫರ್ಟಬಲ್ ಆಗೋದು. ಸೊ ನಾನು ಇದನ್ನೇ ಯೂಸ್ ಮಾಡೋದು. ಸೋದಿಸ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ, ನಿಮಗೆ ಕೊಬ್ಬರಿ ಬೇಡ ಅಂದ್ರೂ ತೆಂಗಿನಕಾಯಿನೂ ಹಾಕ್ಕೊಳ್ಬೋದು. ನಾನಿಲ್ಲಿ ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ. ತುರ್ಕೊಂಡಾದರೂ ಹಾಕ್ಕೊಳ್ಳಿ, ಹಿಂಗಾದರೂ ಹಾಕ್ಕೊಳ್ಳಿ. ಮತ್ತು ನಾನು ಹುರ್ಕೊಂಡಿರೋ ಐಟಮ್ಸು, ಅದಕ್ಕೆ 2 ಏಲಕ್ಕಿ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣದಾಗಿ ರುಬ್ಕೊಳ್ಬೇಕು. ಇವಾಗ ನಾನು ಬೆಲ್ಲದ ಪಾಕನ ಸೋದಿಸ್ಕೊಂಡಿದ್ದೀನಿ. ಸೊ ಇವಾಗ ಅದು ಕುದಿಯೋಕೆ ಇಡಬೇಕು. ಸೊ ಇವಾಗ ಕುದೀತಿದೆ ಅಲ್ವಾ, ಇವಾಗ ಈ ಮಿಶ್ರಣನ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಪಾಯಸನ ಕುದಿಸ್ಕೊಳ್ಬೇಕು. ಕೈ ಆಡಿಸ್ತಾನೆ ಇರಿ, ಕೈ ಬಿಡಬೇಡಿ. ಹಾಗೆ ಇಲ್ಲಿ ನಾನು ಶಾವಿಗೆ ಹಾಕ್ತಿದ್ದೀನಿ. ಬೇಕಿದ್ರೂ ಸಬ್ಬಕ್ಕಿ ನೆನೆಸ್ಕೊಂಡು ಸಹ ಹಾಕ್ಬೋದು. ಒಂದು ಟಿಪ್ ಏನು ಅಂದರೆ, ಶಾವಿಗೆನ ನೀವು ಕಮ್ಮಿ ಕ್ವಾಂಟಿಟಿ ತೊಗೊಂಡ್ರೆ ಅಥವಾ ಸಬ್ಬಕ್ಕಿ ಕಮ್ಮಿ ಕ್ವಾಂಟಿಟಿ ತೊಗೊಂಡು ಪಾಯಸ ಅಥವಾ ಹಾಲಿನ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಗಟ್ಟಿ ಆಗಲ್ಲ. ತುಂಬ ಗಟ್ಟಿ ಬೇಕು ಅನ್ನೋದು ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಬೋದು. ಬಟ್ ಮೀಡಿಯಮ್ ಕನ್ಸಿಸ್ಟೆನ್ಸಿ ಬೇಕು ಅನ್ನೋದು ಸ್ವಲ್ಪ ಶಾವಿಗೆ ಹಾಕ್ಕೊಳ್ಳಿ, ಅಥವಾ ಸಬ್ಬಕ್ಕಿ ಎಲ್ಲ ಕಮ್ಮಿ ಹಾಕ್ಕೊಳ್ಳಿ. ಇವಾಗ ನೀವು 1 ಗ್ಲಾಸಷ್ಟು ಪಾಯಸ ಮಾಡಿಕೊಂಡ್ರೆ ಒಂದು ಚಿಕ್ಕ ಬಟ್ಲಷ್ಟು ಶಾವಿಗೆ ತೊಗೊಳ್ಳಿ ಅಥವಾ ಸಬ್ಬಕ್ಕಿ ತೊಗೊಳ್ಳಿ. ಸೊ ನಾನಿಲ್ಲಿ ಶಾವಿಗೆನ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ. ನಾನು ತುಪ್ಪ ಹಾಕ್ತಿಲ್ಲ, ಬೇಕಿದ್ದು ತುಪ್ಪ ಹಾಕ್ಕೊಂಡು ಹುರ್ಕೊಳ್ಬೋದು. ಇಲ್ಲ ಅಂಗಡಿಯಲ್ಲಿ ರೋಸ್ಟೆಡ್ ಸಹ ಸಿಗುತ್ತೆ, ಹುರಿದಿರೋದು ಸಿಗುತ್ತೆ, ಅದನ್ನು ಸಹ ನೀವು ಹಾಕ್ಕೊಳ್ಬೋದು. ನಾನು ಪಾಯಸ ಮಾಡಿರೋದು 4 ಗ್ಲಾಸ್ ಬರುತ್ತೆ, 4ರಿಂದ 5 ಗ್ಲಾಸ್ ಬರುತ್ತೆ. ನಾನು ಇದರಲ್ಲಿ 1 ಗ್ಲಾಸ್ ಮಾತ್ರ ಶಾವಿಗೆ ತೊಗೊಂಡಿದ್ದೀನಿ. ಕಮ್ಮಿ ಉರಿಯಲ್ಲಿ ಕೆಂಪು ಬಣ್ಣ ಬರೋಷ್ಟು ಹುರ್ಕೊಳ್ಬೇಕು. ಸೊ ಇಷ್ಟು ಬಂದರೆ ಸಾಕು. ಇದನ್ನು ಆ ಪಾಯಸ ಒಳಗಡೆ ಬಾಯ್ಲಿಂಗ್ ಆಗ್ತಿರೋ ಪಾಯಸಕ್ಕೆ ಇದನ್ನು ಹುರಿದಿರೋ ಶಾವಿಗೆನ ಹಾಕಿ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಳ್ಬೇಕು. ನಿಮಗಿದು ತುಂಬ ಜಾಸ್ತಿ ಗಟ್ಟಿ ಆಗಿದ್ದೆ ಅನಿಸಿದ್ರೆ ಸ್ವಲ್ಪ ಹಾಲಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀರಾದರೂ ಹಾಕ್ಕೊಳ್ಳಿ. ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಅದಕ್ಕೆ ಸ್ವೀಟ್ ಅಂದಮೇಲೆ ತುಪ್ಪದ ಒಗ್ಗರಣೆ ಇರಲೇಬೇಕು. ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡು ಅದರೊಳಗಡೆ ಮಿಕ್ಸ್ ಮಾಡಿದರೆ ಶಾವಿಗೆ ಪಾಯಸ ರೆಡಿ. ತಣ್ಣಗಾಗಿದ ಮೇಲೆ ತುಂಬ ಗಟ್ಟಿ ಆಗುತ್ತೆ. ಸೊ ಹೆಲ್ತಿ ಶಾವಿಗೆ ಪಾಯಸ ರೆಡಿ.